ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ನಡೀತಾ ಇದೆ ಅನ್ನೋದು ಒಂದು ಅರ್ಥ ಆಗ್ತಾ ಇಲ್ರಿ. ಈ ಸಿದ್ದರಾಮಯ್ಯನವ್ರು ಏನು ಮಾಡ್ತಾ ಇದ್ದಾರೆ, ಡಿ ಕೆ ಶಿ ಅವ್ರು ಎಲ್ಲಿದಾರ, ಆಮೇಲೆ ನಮ್ಮ ಗೃಹ ಮಂತ್ರಿ ಅವರು ಎಲ್ಲಿದಾರ ಅನ್ನೋದು ಎಲ್ಲ ಕನ್ಫ್ಯೂಷನ್ ಆಗದೇವ್ರು. ನಾವು ಎಲ್ಲಿ ಫಾರಿನ್ ಥೈಲ್ಯಾಂಡ್ಗೆ ಮಸಾಜ್ ಮಾಡ್ಕೊಳಕ್ಕೆ ಹೋದ್ರೆ ಅಂತ ಅನ್ಸಕತ್ತೆ ನನಗೆ. ಯಾಕಂದ್ರೆ ಸೌಜನ್ಯಳಿಗೆ 13 ವರ್ಷ ಆಯಿತು, ನ್ಯಾಯ ಸಿಕ್ಕಿಲ್ಲ. ಆಮೇಲೆ ಮೊನ್ನೆ ಒಂದು ವಾರದ ಹಿಂದೆ ಸುಮಂತನನ್ನ ಕೊಲೆ ಮಾಡಿದರು, ಅಲ್ಲೂ ಇನ್ನ ಆರೋಪಿಗಳು ಸಿಕ್ಕಿಲ್ಲ, ಕೊಲೆಗಡಕರು ಸಿಕ್ಕಿಲ್ಲ. ಆಮೇಲೆ ನೇಹಾಳ ಕೊಲೆ ಆಯಿತು, ಆರೋಪಿ ಸಿಕ್ಕ, ಅವನಿಗೆ ಜೈಲು ಶಿಕ್ಷೆ ಆಯಿತು. ಆಮೇಲೆ ಮೊನ್ನೆ ಗರ್ಭಿಣಿ ಹೆಣ್ಣು ಮಗಳ ಮೇಲೆ ದಲಿತ ಕುಟುಂಬಕ್ಕೆ ಸಂಬಂಧಪಟ್ಟ ಸೊಸೆ ಅವಳ ಮೇಲೆ ಹಲ್ಲೆ ಆಯಿತು, ಅವಳನ್ನು ಕೊಂದು ಹಾಕಿದ್ರು. ಆಮೇಲೆ ಇವತ್ತಿಗೆ ಏನು ನಡೀತಕ್ಕಂಥ ಘಟನೆ, ನಮ್ಮ ಜಾಕಿಯಾ ಮುಲ್ಲಾ ಅಂತಕ್ಕಂಥ ಹೆಣ್ಣು ಮಗಳು 2-3 ದಿನದ ಹಿಂದ್ಗಡೆ ಕೊಲೆ ಆಗಿರ್ತಕ್ಕಂಥವಳು, ಪ್ಯಾರಾ ಮೆಡಿಕಲ್ ಅನ್ನು ಓದಿರ್ತಕ್ಕಂಥ ಹೆಣ್ಣು ಮಗಳು. ನೋಡ್ರಿ, ನನ್ನ ಒಂದೇ ಒಂದು ಉದ್ದೇಶದ, ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ಟ್ ಜೈನ್ ಬೌದ್ಧ ಪಾರ್ಸಿ ಯಾವುದು ಸಂಬಂಧ ಇಲ್ಲ. ಯಾವುದೇ ಹೆಣ್ಣು ಮಕ್ಕಳು ಇರಲಿ, ಅವ್ರ ಮೇಲೆ ಯಾವುದೇ ಒಂದು ಹಿಂಸಾಚಾರ ಆಗಲಿ, ಅನಾಚಾರ ಆಗಲಿ, ಅವ್ರ ಕೊಲೆ ಆಗಲಿ ಆಗಬಾರ್ದು. ಅದಕ್ಕಾಗಿ ಆದರೂ ನಾನು ಎಲ್ಲೋ ಒಂದು ಕಡೆ ನಂದು ಒಂದು ಅಲ್ಪ ಕಾಣಿಕೆ ಇರಲಿ, ನಂದು ಒಂದು ಕೂಗು ಇರಲಿ, ನಂದು ಒಂದು ಧ್ವನಿ ಇರಲಿ ಅನ್ನೋ ಒಂದೇ ಒಂದು ವಿಚಾರಕ್ಕಾಗಿ ನಾನು ಮಾತಾಡ್ತಾ ಇದ್ದೀನಿ, ಹೊರತಾಗಿ ಬೇರೆ ಯಾವುದಕ್ಕೂ ಇಲ್ಲ. ಬಿಕಾಸ್ ನನಗೂ ಒಬ್ಬ ಹೆಣ್ಮಗಳು ಅದಾಳ, ಅದಕ್ಕಾಗಿ ನಾನು ಈ ರೀತಿ ಮಾತನಾಡ್ತೀನಿ ಯಾವತ್ತು. ಆ ಪ್ಯಾರಾಮೆಡಿಕಲ್ ಓದಿರ್ತಕ್ಕಂಥ ಹೆಣ್ಣು ಮಗಳು ಕೊಲೆಯಾಗಿ ಬಿದ್ದಳಲ್ಲ, ಸೊ ಹಾಗಾದ್ರೆ ಅವತ್ತಾಕೆ ಎಲ್ಲಿ ಹೋಗಿದ್ಲು? ಅವ್ರ ಕುಟುಂಬಸ್ಥರು ಏನು ಹೇಳ್ತಾರ? ಅವ್ರ ಕುಟುಂಬಸ್ಥರು ಹೇಳೋ ಪ್ರಕಾರ ಬೆಳಗ್ಗೆ ಊಟ ಮಾಡಿದ್ಲು, ಮನೆಯಲ್ಲಿದ್ಲು, ಯಾರ್ದೋ ಒಂದು ಫೋನ್ ಬಂತು, ಜಾಬ್ ಅದ ಬರ್ರಿ ಅಂತ ಹೇಳಿದ್ರು. ಸೊ ಪ್ಯಾರಾಮೆಡಿಕಲ್ ಓದಿರ್ತಕ್ಕಂಥ ಹುಡುಗಿ ಜಾಬ್ಗಾಗಿ ಹುಡ್ಕಾಡಕತ್ತಿದ್ಲು. ಸೊ ಮನೆ ಬಿಟ್ಟು ಹೋಗ್ತಾಳ. ಮನೆ ಬಿಟ್ಟು ಹೋಗಿ ಕೆಲವೇ ಗಂಟೆಗಳಲ್ಲಿ ಅವಳು ಬರ್ಬರವಾಗಿ ಹತ್ಯೆಯಾಗಿ ಅವಳ ವೇಲ್ ತಗೊಂಡ ಕುತ್ತಿಗೆಯನ್ನು ಬಿಗಿದು ಅವಳನ್ನು ಕೊಲೆ ಮಾಡಿ ಒಂದು ನಿರ್ಜನವಾದ ಪ್ರದೇಶದಲ್ಲಿ ಒಗೆದು ಹೋಗಿರ್ತಾರೆ. ಸೊ ಹಾಗಾದರೆ ಇದ್ರ ಹಿಂದೆ ಏನಿರಬಹುದು ನೋಡ್ರಿ. ನೇಹಾ ಹತ್ಯೆ ಆಯಿತು, ಕೆಲವೇ ಗಂಟೆಗಳಲ್ಲಿ ಆ ಕೊಲೆಗಾರ ಯಾರನ್ನೋದನ್ನು ಕಂಡುಹಿಡಿದ್ರು, ಅವ್ರಿಗೆ ಶಿಕ್ಷೆ ಕೊಟ್ಟರು. ಹಾಗಾದರೆ ಈ ಒಂದು ಪ್ರಕರಣದಲ್ಲಿ ಇಲ್ಲಿವರೆಗೂ ಕೊಲೆಗಾರ ಯಾಕೆ ಸಿಗ್ತಾ ಇಲ್ಲ? ಹುಬ್ಬಳ್ಳಿ ಧಾರವಾಡ ಅಂದ್ರೆ ಕರ್ನಾಟಕದ ಒಂದು ಏನಂತ ಪ್ರಮುಖ ಅಂಗ ಅದೊಂದು. ಅಲ್ಲಿ ಹೆಚ್ಚಿಗೂ CC ಕ್ಯಾಮ್ರಾಗಳದಾವ. ಈ ಬಾಲಕಿ ಮನೆ ಬಿಟ್ಟು ಹೋಗಿರ್ತಕ್ಕಂಥದ್ದು CCTVಯಲ್ಲಿ ಕ್ಯಾಪ್ಚರ್ ಆಗಲಿಲ್ಲ. ಅವಳು ಎಲ್ಲಿ ಹೋಗಿದ್ಲು, ಅವಳಿಗೆ ಯಾವ ಫೋನ್ ಬಂದಿತ್ತು, ಆ ಫೋನನ್ನು ಟ್ರೇಸ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಆ ಜಾಬ್ಗಲ್ಲಿ ಆಕಿ ಅಲ್ಲಿ ಇಂಟರ್ವ್ಯೂಗೆ ಹೋಗಿದಾಳೋ ಇಲ್ಲೋ ಅದನ್ನು ಟ್ರೇಸ್ ಮಾಡಿ ಅದರ ಬಗ್ಗೆ ತನಿಖೆ ಮಾಡೋದಕ್ಕೆ ಇವತ್ತಿಗೂ ಕೂಡ ಸಾಧ್ಯ ಆಗಲಿಲ್ಲ. ಸೊ ಅಲ್ಲಿಂದ ಅವಳು ಹೊರಗಡೆ ಬರಬೇಕಾದ್ರೆ ಅವಳು ಮೊಬೈಲ್ ಫೋನ್ ಎಲ್ಲಿ ಆಫ್ ಆಗಿತ್ತು ಅನ್ನೋದು ಆಗಂಗಿಲ್ಲೇನ? ಸೊ ಯಾಕೆ ಇವತ್ತಿಗೂ ಕೂಡ ಲೇಟ್ ಆಗ್ತಾ ಇದೆ? ಇದು ಯಕ್ಷ ಪ್ರಶ್ನೆ ಅದರ ಇಲ್ಲಿ ನೋಡಿ. ಇಲ್ಲಿ ಆ ಹೆಣ್ಮಗಳದು ಮದುವೆ ಇನ್ನೊಂದು 20 ದಿನಗಳಲ್ಲಿ ನಿಶ್ಚಿತಾರ್ಥ ಇತ್ತು ರೀ. ಇನ್ನೊಂದು 15-20 ದಿನಗಳಲ್ಲಿ ನಿಶ್ಚಿತಾರ್ಥ ಇತ್ತು. ಆ ನಿಶ್ಚಿತಾರ್ಥವನ್ನ ಮುಂದಿಟ್ಕೊಂಡನ ಈ ರೀತಿ ಕೊಲೆ ಆಗಿದೆ ಅಂದ್ರೆ ಇದ್ರ ಹಿಂದ್ಗಡೆ ಯಾವನೋ ಒಬ್ಬ ನಾಲಾಯಕ ಭಗ್ನ ಪ್ರೇಮಿ ಇರಲೇಬೇಕು. ಹೆಣ್ಮಕ್ಳು ಎಲ್ಲ ವಿಷಯಗಳನ್ನ ಮನೆಯಲ್ಲಿ ಹೇಳ್ತಾ ಇರ್ತಂದಲ್ಲ, ಹಾಗಾದ್ರೆ ತಿಳ್ಕೊಂಡು ಆ ಹೆಣ್ಮಗಳು ಏನು ತಪ್ಪಿಲ್ಲ. ಆ ಹೆಣ್ಮಗಳು ಅದ್ರ ಬಗ್ಗೆ ಆಸಕ್ತಿ ಇಲ್ಲದೆ ಇರಬಹುದು, ಅಥವಾ ಅದನ್ನ ಅವಾಯ್ಡ್ ಮಾಡಿದ್ದಿರಬಹುದು. ಯಾವನೋ ಒಬ್ಬ ನಾಲಾಯಕ ಕೊಲೆಗಾರ, ಭಗ್ನ ಪ್ರೇಮಿ, ಹೊಲಸ ಪ್ರೇಮಿ ಅವಳು ಬೆನ್ನ ಹಿಂದೆ ಬಿದ್ದಿರಬಹುದಲ್ಲ. ಅವಳ ನಿಶ್ಚಿತಾರ್ಥದ ಸುದ್ದಿ ಆ ನನ್ನ ಮಗನಿಗೆ ತಿಳಿದಿರಬಹುದು. ಸೊ ಇವಳನ್ನು ಹೇಗಾದ್ರೂ ಮಾಡಿ ಕೊಲೆ ಮಾಡ್ಬೇಕಂತ ಮಾಡಿರಬಹುದಲ್ಲ. ಸೊ ಇಂಥ ಎಲ್ಲ ಕೆಲವೊಂದಿಷ್ಟು ವಿಷಯಗಳ ಸುತ್ತ ಈ ಒಂದು ಘಟನೆ ಸುತ್ತಾಕದ ರೀ. ಮನೆಯವ್ರು ಹೇಳ್ತಾರೆ ನಮ್ಮ ಮಗಳ ಹಂತಕ್ಕಲ್ಲ. ಸರಿ, ನಿಮ್ಮ ಮಗಳ ಹಂತವಳು ಅಲ್ಲ, ನಾನು ಹೇಳ್ತೀನಿ ಅಲ್ಲ. ಅವಳು ಈ ಅಕಸ್ಮಾತ್ ಅವಳು ಹಂತವಳು ಆಗಿದ್ರೆ ಅವನ ಜೊತೆ ಓಡಿ ಹೋಗ್ತಾ ಇದ್ಲು ಆ ಹೆಣ್ಮಗಳು. ಹೌದು, ಮದುವೆ ಮಾಡ್ಕೊಂಡ್ಬಿಡ್ತಿದ್ಲು ಯಾಕೆ ಹೋಗಿ ಈಗಿನ ಕಾಲದಲ್ಲಿ. ಆದ್ರೆ ಅವಳು ಕೊಲೆ ಆಗ್ತಾ ಇರಲಿಲ್ಲ. ಸೊ ಈ ಕೊಲೆ ಆಗಿದ್ರೆ ಹಿಂದೆ ಉದ್ದೇಶ ಏನಾದರೂ ಇದ್ರೆ ಅದು ಯಾವನೋ ಒಬ್ಬ ನಾಲಾಯಕ ಭಗ್ನ ಪ್ರೇಮಿ. ಬಿಕಾಸ್ ಅವಳ ಮೇಲೆ ಅತ್ಯಾಚಾರ ಆಗಿಲ್ಲ ಅನ್ನೋದು ಸ್ಪಷ್ಟ. ಅವಳ ಮೇಲೆ ಅತ್ಯಾಚಾರ ಆಗಿಲ್ಲ. ಅತ್ಯಾಚಾರ ಆಗಿಲ್ಲ ಅಂದ್ರೆ ಇದರ ಅರ್ಥ ಯಾವನೋ ಒಬ್ಬ ಭಗ್ನ ಪ್ರೇಮಿ ಇದನ್ನು ಮಾಡ್ಯಾನ. ಕೇವಲ ಒಬ್ಬ ವ್ಯಕ್ತಿಯಿಂದ ಮಾತ್ರ ಸಾಧ್ಯ ಇಲ್ಲ ಇದು. ಯಾಕಂದ್ರೆ ಆ ಒಂದು ನಿರ್ಜನ ಪ್ರದೇಶ ಇರೋದಲ್ಲ, ಬೀಡ ವಸತಿ ಪ್ರದೇಶ ಅದು. ಅಲ್ಲಿ
ಕೊಲೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬೇರೆ ಎಲ್ಲೋ ಒಂದು ಕಡೆ ತಗೊಂಡೋಗಿ ಅವಳನ್ನ ಕತ್ತಿ ಹಿಸುಕಿ ಕೊಲೆ ಮಾಡಿ ಆ ಒಂದು ನಿರ್ಜನ ಪ್ರದೇಶಕ್ಕೆ ಅವಳನ್ನ ರಾತ್ರಿ ತಂದು ಒಗೆದಿದ್ದಾರೆ ಅಂದ್ರೆ ಇದರ ಅರ್ಥ ಇದ್ರ ಹಿಂದೆ 2, 3, 4 ಜನರ ಕೈವಾಡ ಇರಲೇಬೇಕು. ಸೊ ಹಾಗಾದ್ರೆ ಆ ಹೆಣ್ಣು ಮಗಳು ಮನೆ ಬಿಟ್ಟು ಹೋಗಿರ್ತಕ್ಕಂಥ ಆಫೀಸ್ ಯಾವುದು, ಇಂಟರ್ವ್ಯೂ ಎಲ್ಲಿ ಹೋಗಿದ್ಲು, ಅಲ್ಲಿಂದ ಅವಳು ಮನೆಯನ್ನು ಎಷ್ಟು ಗಂಟೆಗೆ ಬಿಟ್ಟಳು, ಅಲ್ಲಿ ಸುತ್ತಮುತ್ತ CC ಕ್ಯಾಮ್ರಾ ಯಾವ ಇರಲಿಲ್ಲ, ಅವಳ ಮೊಬೈಲ್ ಎಲ್ಲಿಂದ ಎಲ್ಲಿವರೆಗೂ ಹೋಯ್ತು, ಅವಳನ್ನು ಎಲ್ಲಿಂದ ಎಲ್ಲಿವರೆಗೂ ಕರ್ಕೊಂಡು, ಅಥವಾ ಅವಳ ಮೊಬೈಲನ್ನು ಎಲ್ಲಿ ಆಫ್ ಮಾಡಲಾಯ್ತು ಅನ್ನೋದನ್ನ ಚೆಕ್ ಮಾಡಿದ್ದ ಆದಲ್ಲಿ ಈ ಕೊಲೆಗಡಕರು 100% ಸಿಕ್ಕೇ ಸಿಗ್ತಾರೆ. ಆದಷ್ಟು ಮಟ್ಟಿಗೆ ಜಾಕಿಯಾ ಮುಲ್ಲಾ ಅಂತಕ್ಕಂಥ ಅಮಾಯಕ ಹೆಣ್ಣು ಮಗಳು, ನೂರಾರು ಕನಸನ್ನು ಕಟ್ಟಿಕೊಂಡಿರ್ತಕ್ಕಂಥ ಹೆಣ್ಣು ಮಗಳು, ಬಡತನದಲ್ಲಿ ಕಮಲವಾಗಿ ಹರಡಿರ್ತಕ್ಕಂಥ ಹೆಣ್ಣು ಮಗಳು, ಒಂದು ಮುಸ್ಲಿಂ ಒಂದು ಇಸ್ಲಾಂ ಧರ್ಮದ ಹೆಣ್ಣು ಮಗಳು ಜಾಕಿಯಾ ಮುಲ್ಲಾ ಇವತ್ತು ಕೊಲೆಯಾಗಿ ಬಿದ್ದಿದ್ದಾಳ. ಇವತ್ತು ಆ ತನಿಖೆ ಇಷ್ಟೊಂದು ಲೇಟ್ ಯಾಕೆ ಆಗ್ತಾ ಇದೆ? ಇದಕ್ಕೆ ಸಿದ್ದರಾಮಯ್ಯನವರು ಎಲ್ಲದಾರ, DKಶಿ ಅವರು ಎಲ್ಲದಾರ, ನಮ್ಮ ಗೃಹ ಮಂತ್ರಿ ಅವರು ಎಲ್ಲಿದಾರ? ಸಾಹೇಬ್ರು ಇವರು ಗೊತ್ತಿಲ್ಲ ಸ್ವಾಮಿ, ನೀವೆಲ್ಲಿದ್ದೀರಿ? ಇಂಥ ಪ್ರಕರಣಗಳು ಇನ್ನು ಮುಂದೆ ನಡಿಬಾರದು. ನೇಹಾ ಹತ್ಯೆ ಆಯ್ತಲ್ಲ, ಆ ನೇಹಾ ಹತ್ಯೆಗೆ ಆ ಕೊಲೆಗಾರನಿಗೆ ಶಿಕ್ಷೆ ಆಯಿತು. ಈ ನನ್ನ ಮಗನಿಗೆ ಶಿಕ್ಷೆ ಆಗಬಾರ್ದು. ಒಂದು ಜನರ ಕೈಯಾಗ ಕೊಟ್ಟು ಬಿಡ್ರಿ, ಇಲ್ಲ ಅಂದ್ರೆ ಪೊಲೀಸ್ ಇಲಾಖೆ ಎನ್ಕೌಂಟರ್ ಮಾಡಿ ಬೀಸಾಕಿಬಿಡ್ರಿ. ಇನ್ನು ಮುಂದೆ ಕಾನೂನು ಎಷ್ಟು ಕಠಿಣ ಅದ ಅನ್ನೋದು ಗೊತ್ತಾಗಬೇಕೆಲ್ರಿಗೂ ಕೂಡ. ಇಲ್ಲಾಂದ್ರೆ ಏನಾಗ್ತದೆ ಗೊತ್ತೇನ್ರಿ, ಕಾಮನ್ ಆಗಿಬಿಡ್ತದೆ, ಕೊಲೆ ಅನ್ನೋದು ಕಾಮನ್ ಆಗಿಬಿಡ್ತದೆ ರೀ. ಶ್ರೀಮಂತರ ಹೆಣ್ಣು ಮಕ್ಕಳು ಬದುಕ್ತಾರ, ಕಷ್ಟಪಟ್ಟು ಸಾಲಿ ಕಲಿಯೋ ಹೆಣ್ಣು ಮಕ್ಕಳು, ಬಡತನದಲ್ಲಿ ಅರಳೋ ಹೆಣ್ಣು ಮಕ್ಕಳು ಇಂಥ ಬೀದಿ ಹೆಣಾಗಿ ಸಾಯುವಂಥ ಪರಿಸ್ಥಿತಿ ಬರ್ತದೆ. ಇದಕ್ಕೆ ಸರ್ಕಾರ ಕ್ಯಾರ ಅನ್ನಂಗಿಲ್ರಿ, ಇದಕ್ಕೂ ಏನು ಮಾಡಂಗಿಲ್ಲ ಇವರು. ಇನ್ನು ಮುಂದೆ ಒಂದು ದಿನ ತುಗುಲಕ್ ಸರ್ಕಾರ ಬಂದರೂ ಏನು ಅಡ್ಡಿ ಇಲ್ಲ. ನಮ್ಮ ರಾಜ್ಯದಲ್ಲಿ ತುಗುಲಕ್ ಸರ್ಕಾರ ಮುಂದಿನ ಮತ್ತೆ ಬರ್ತದ, ಕಾಯಬೇಕು. ಯಾಕೆ ಈ ತನಿಖೆಯನ್ನು ಪೊಲೀಸರು ಈ ರೀತಿಯಾಗಿ ಮಾಡ್ತಾ ಇಲ್ಲ ನೋಡ್ರಲ್ಲ. ಇವತ್ತಿನ 13 ವರ್ಷದ ಬಾಲಿಕೆ ಅಲ್ಲ ಅವಳು, ಅವಳ ಹತ್ರ ಮೊಬೈಲ್ ಇರ್ತದ, ಚೆಕ್ ಮಾಡೋದ್ರ ಬಗ್ಗೆ ಗೊತ್ತಾಗ್ತದೆ, ಎಲ್ಲವೂ ಕೂಡ ಗೊತ್ತಾಗ್ತದೆ. ಒಂದು ಬುರ್ಕಾ ಹಾಕಿರೋ ಶಾಲಾ ಬಾಲಕಿ ಅದೇ ಬುರ್ಕಾ ತಗೊಂಡು ಅವಳ ಕತ್ತನ್ನು ಹಿಸಿಗೆ ಕೊಂದು ಹೋಗಿದ್ದಾರೆ ಅಂದ್ರೆ ಇದರ ಹಿಂದೆ 2, 3, 4 ಜನರ ಕೈವಾಡ ಇರಲೇಬೇಕು. ಅದರಲ್ಲಿ ಒಬ್ಬ ಭಗ್ನ ಪ್ರೇಮಿ ಇರಲೇಬೇಕಾಗ್ತದ. ಸೊ ಇದು ಶತಸಿದ್ಧ. ಸೊ ಆದಷ್ಟು ಮಟ್ಟಿಗೆ ಜಾಕಿಯಾ ಮುಲ್ಲಾ ಇವಳಿಗೆ ನ್ಯಾಯ ಸಿಗಲಿ ಅನ್ನೋದು ನನ್ನ ಅಭಿಪ್ರಾಯದ. ನೀವೆಲ್ಲರೂ ಕೂಡ ಕಮೆಂಟ್ ಮುಖಾಂತರ ನಿಮ್ಮ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡ್ರಿ. ದಯವಿಟ್ಟು ನಾಳೆ ಈ ಕಾಮಕರು ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನು ಕೂಡ ಎತ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಕೊಲೆಯನ್ನು ಮಾಡ್ತಕ್ಕಂಥ ಸಂದರ್ಭ ಬರಬಹುದು. ಕಷ್ಟಪಟ್ಟು ವಿದ್ಯಾಭ್ಯಾಸವನ್ನು ಕೊಟ್ಟಿರ್ತೀರಿ, ಆದಷ್ಟು ಮಟ್ಟಿಗೆ ನಿಮ್ಮ ಹೆಣ್ಣು ಮಕ್ಕಳ ಮೇಲೆ ಒಂದು ಕಣ್ಣನ್ನು ದಯವಿಟ್ಟು ಇಟ್ಟಿರಿ. ಅವ್ರ ಬಗ್ಗೆ ರಕ್ಷಣೆ ಇರಲಿ. ಯಾವ ಸರ್ಕಾರ, ಯಾವ ರಾಜಕಾರಣಿ, ಯಾವ ಪುರಾರಿ ನನ್ನ ಮಕ್ಕಳು ಕೂಡ ನಿಮ್ಮ ಹೆಣ್ಣು ಮಕ್ಕಳ ರಕ್ಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಕಾಂಗ್ರೆಸ್ ಆಗಿರಲಿ, BJP ಆಗಿರಲಿ, JDS ಆಗಿರಲಿ, ಯಾವ ನನ್ನ ಮಕ್ಕಳು ಕೂಡ ನಿಮ್ಮ ಹೆಣ್ಣು ಮಕ್ಕಳ ಮನೆ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹೆಣ್ಣು ಮಕ್ಕಳ ರಕ್ಷಣೆ ನಿಮ್ಮ ಕೈಯಾಗದ. ಕೊಲೆಯಾಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಬಹುದು, ಆದ್ರೆ ಅವ್ರ ಜೀವವನ್ನು ಯಾರಿಗಾದ್ರೂ ತಂದು ಕೊಡಕ್ಕೆ ಸಾಧ್ಯ ಇದೆ. ಕಾನೂನು ಕಠಿಣ ಆಗಬೇಕು. ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಕಠಿಣ ಕ್ರಮಗಳನ್ನು ತಗೊಳ್ಬೇಕಾಗ್ತದೆ. ಪೊಲೀಸ್ ಇಲಾಖೆ ಇಲ್ಲಿ ಬಹಳ ಸ್ವಾಭಿಮಾನದಿಂದ, ಶ್ರದ್ಧೆ, ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಏನಾದರೂ ತನಿಖೆ ಮಾಡಿದ್ದಾದಲ್ಲಿ ಇನ್ನು ಮುಂದೆ ಕರ್ನಾಟಕದಲ್ಲಿ ಯಾವುದೇ ಕೂಡ ಈ ರೀತಿ ಕೊಲೆಗಳು, ಅತ್ಯಾಚಾರಗಳು ಆಗೋದಿಲ್ಲ ಅನ್ನೋ ಆಶಯದಿಂದ ಈ ವಿಡಿಯೋಗೆ ಮುಕ್ತಾಯ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜಸ್ಟಿಸ್ ಫಾರ್ ಜಾಕಿಯಾ ಮುಲ್ಲಾ. ನಮಸ್ಕಾರ.